ಎಲ್ಲ ಬಹಳಷ್ಟು ಜನ ಹೇಳಿದ್ರು. ಮತ್ತೆ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ಲೈಫ್. ಕೆಲವರು ಹೇಳ್ತಾರೆ, ಸರ್ ನಾನು ಚೆನ್ನಾಗಿ ಓದ್ತೀನಿ, ದುಡ್ಡು ಮುಖ್ಯ ಅಲ್ಲ, ಲೈಫ್ ಎಲ್ಲ ಬಿಲ್ಡಪ್ ಕೊಟ್ಕೊಂಡೇ ಬದುಕ್ಬಿಡ್ತೀರಲ್ರು, ದುಡ್ಡು ಮುಖ್ಯ ಅಲ್ಲಲ್ವಾ? ಗುಡ್. ಇದು ಮುಗಿದ ಮೇಲೆ ಫಂಕ್ಷನ್ನು ದೇವನಹಳ್ಳಿಯಲ್ಲೋ ಬೆಂಗಳೂರಲ್ಲಿ ಹಿಡಿದು ಒಂದು ಹೋಟ್ಲಲ್ಲಿ ಹೋಗಿ, ಸರ್ ಒಂದು ಮಸಾಲೆ ದೋಸೆ ಕೊಡಿ ಸರ್ ಅಂತ ಕೇಳು, ಕೊಡ್ತಾರೆ. ಬಿಲ್ ಅಪ್ಪ ಅಂದ್ರೆ, ಸರ್ ನಂದು 10th 98%. ಬಿಲ್ ಕೊಡಪ್ಪ, ಸರ್ PUC 98%, CET ರ್ಯಾಂಕ್ ವಿತಿನ್ 1000 ವಿತಿನ್ 5000. 20 ರೂಪಾಯಿ ಕೊಟ್ಟೋಗಲ್ಲ ಅಂತಾರೆ ಅಲ್ವಾ? ಯು ಕ್ಲೈಮ್, ಅರೆ ನೀನು ಡಿಸ್ಟಿಂಕ್ಷನ್ ಕ್ಲೈಮ್ ಮಾಡಿ ರಾಜಾ, ಯು ಕ್ಲೈಮ್ ಯುವರ್ ಡಿಸ್ಟಿಂಕ್ಷನ್, ಯು ಕ್ಲೈಮ್ ಯುವರ್ ರ್ಯಾಂಕ್. ಕರೆನ್ಸಿ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಸುಮ್ಮನೆ ಜನರೇಷನ್ ನಮ್ಮನ್ನು ಡಿಮೋಟಿವೇಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ದುಡ್ಡು ಮುಖ್ಯ ಅಲ್ಲ, ಮುಖ್ಯ ಅಲ್ಲ, ಮುಖ್ಯ ಅಲ್ಲ. ದುಡ್ಡು ಬೇಕ್ರೋ, ಒಳ್ಳೆಯವ್ರು ದುಡ್ಡು ಮಾಡ್ಬೇಕ್ರೋ, ಇಲ್ಲ ಕೆಟ್ಟವ್ರು ದುಡ್ಡು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆಯವ್ರು ದುಡ್ಡು ಮಾಡ್ಬೇಕು. ನಾನು ಒಳ್ಳೆಯವರು ದುಡ್ಡು ಮಾಡದೇ ಇರೋದು ಕೂಡ ಕೆಟ್ಟದೆ. ಯಾಕೆಂದ್ರೆ ತುಂಬಾ ಬಹಳಷ್ಟು ಜನ ನೋಡಿ, ಒಂದು ಅಂತರಾತ್ಮದಲ್ಲಿ ಒಂದು ಕ್ವಶನ್ ಹಾಕೊಳ್ಳಿ, ದುಡ್ಡಿಲ್ಲ ಅಂದ್ರೆ ಈ ಪ್ರಪಂಚ ನಡೆಯಲ್ಲ ಅಂತ ನಿಮಗೂ ಗೊತ್ತು. ಆದ್ರೂ ಮೇಲ್ಮೇಲೆ ನಾವು ಬಿಡಪ್ಪುಗಳು ಕೊಟ್ಕೊಂಡೇ ಬದುಕ್ಬಿಡ್ತೀವಿ. ನಮಗೆ ರಿಯಾಲಿಟಿ ಬೇಕಾಗಿಲ್ಲ, ಇದನ್ನ ಯಾರು ಕೇಳಲ್ಲ. ನಾನು ನಿಮ್ಗೆ ಹೇಳೋದಿಷ್ಟೇ, ಆಕಾಶಕ್ಕೆ ಗುರಿ ಇಡಿ, ನಕ್ಷತ್ರಕ್ಕಾದ್ರೂ ತಲುಪ್ತೀರಾ. ಆಕಾಶಕ್ಕೆ ಗುರಿ ಅವನ ಹೇಳಕ್ ಕೇಳದ್ನ? IAS ಓದಿದ್ರೆ KS ಆದ್ರೂ ಆಗುತ್ತೆ, ಎರಡೂ ಆಗಲ್ಲ, ಬರ್ದಿಟ್ಕೋ. ನೀಟ್ ಓದಿದ್ರೆ CET ರ್ಯಾಂಕ್ ಬರುತ್ತೆ, ಎರಡೂ ಆಗಲ್ಲ. ನಾ ಕೊಟ್ಟ ಕುದುರೆ ನೇರದವನು ವೀರನು ಅಲ್ಲ, ಶೂರರು ಅಲ್ಲ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ. ಟೆಕ್ನಾಲಜಿ ಇಲ್ಲದೆ ಇದ್ದಾಗ 12ನೇ ಶತಮಾನದ ನಮ್ಮ ಬಸವಣ್ಣ ಇವತ್ತಿಗೂ ನಮಗೆ ಆರಾಧ್ಯ ದೈವ ಆಗ್ತಾರೆ ಅಂದ್ರೆ ನಮ್ಗೆ ಇವತ್ತಿಷ್ಟು ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಅಪ್ಪ ಅಮ್ಮ ಕಷ್ಟ ನಾವು ಸಾಲ ಮಾಡ್ತಾರೋ, ಬಡ್ಡಿಗೆ ತಂದಿರ್ತಾರೋ. ಈಗ ನಿನಗೆ ಫಸ್ಟ್ ಇಯರ್ ಫೀಸ್ ಕಟ್ಟಿದ್ರಲ್ಲ, ಇಫ್ ಐ ಆಮ್ ನಾಟ್ ರಾಂಗ್ ಮ್ಯಾಮ್, ಅಟ್ಲೀಸ್ಟ್ 50% ಆಫ್ ದ ಸ್ಟೂಡೆಂಟ್ಸ್ ಅವ್ರ ಅಪ್ಪ ಅಮ್ಮ ನಿನ್ನೆನೋ ಮೊನ್ನೆನೋ ಇಲ್ಲ 15 ಡೇಸ್ ಬ್ಯಾಕು ಅವರ ರಿಲೇಟಿವ್ಸ್ ಹತ್ರ ದುಡ್ಡು, ಬ್ಯಾಂಕಲ್ಲಿ ದುಡ್ಡು, ಇಲ್ಲ ಕೆಲವು ಹೆಣ್ಮಕ್ಳಾದ್ರೆ ಸ್ತ್ರೀ ಸಂಘದ ಹತ್ರ ದುಡ್ಡು ಇಸ್ಕೊಂಡು DD ತಗೊಂಡು ಬಂದಿರ್ತಾರೆ. ಮೊದಲನೇ ದಿನ ಇಷ್ಟೆಲ್ಲ ನಿನಗೂ ಗೊತ್ತು. ಶ್ರೀಮಂತರ ಮಕ್ಕಳಿಗೆ 100 ದಾರಿ ಇರುತ್ತೆ. ನಾವೆಲ್ಲ ಬಡವ್ರ ಮಕ್ಕಳು ಓದಬೇಕು, ಇಲ್ಲಾಂದ್ರೆ ಬೀದಿಯಲ್ಲಿ ನಿಂತೋಗ್ಬಿಡ್ತೀವಿ. ನಿಮ್ಮ ಮನೇಲಿ ನಿಜವಾಗ್ಲೂ ಕಷ್ಟ ಇದೆಯಾ? ನಿಮ್ಮ ಅಪ್ಪನ ಪ್ರೀತಿಸೋದು ಅಂದ್ರೆ ಅವ್ರ ಬರ್ಡೇ ದಿನ ಅವ್ರಿಗೆ ವಿಶ್ ಯು ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ 1000 ರೂಪಾಯಿ ಇಸ್ಕೊಂಡು ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಸೋದಲ್ಲ. ನಿಮ್ಮ ಅಮ್ಮ ಬರ್ತ್ಡೇ ದಿನ ವಿಶ್ ಯು ಹ್ಯಾಪಿ ಬರ್ಡೇ ಮಮ್ಮಿ ಅನ್ನೋದಲ್ಲ. ಈ ಪ್ರಪಂಚದಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ನನಗೆ ಯಾರೋ ಕೇಳಿದ್ರು, ಮೆನಿ ಪೀಪಲ್ ಆಸ್ಕ್ ಮಿ ಸರ್, ಅರೆ ಗೆದ್ದೆ 2 ತಿಂಗಳಾಗಿದೆ, ಆಲ್ರೆಡಿ ಆಸ್ ಆಫ್ ಟುಡೇ ಐ ಸ್ಪೆಂಟ್ 70,000 ಮನೆಗೆ ಸೀರೆ, ಬಟ್ಟೆ, ಈಗ ಆಂಬುಲೆನ್ಸು, ಸ್ಕಾಲರ್ಶಿಪ್ಪು, 6,500 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟೆ, 1,000 ರೂಪಾಯಿ ಒಬ್ಬರಿಗೆ. ಯಾರೋ ಹೇಳಿದ್ರು, ಏನಪ್ಪ ಇಷ್ಟು ಸ್ಪೀಡಾಗಿ ಮಾಡ್ತಿದ್ಯಾ ಅಂತ. ನಾನು ಹೇಳಿದೆ, ನಮ್ಮಂಥ ಹುಡುಗರು ಒಂದ್ಸಲ MLA ಆಗೋದೇ ಗ್ರೇಟು ಸರ್, ಸಾಕು ಈ ಜೀವನಕ್ಕೆ. ಇನ್ನೊಂದ್ಸಲ ನಾನು ಆಗ್ಬಾರ್ದು ಅಂತಲ್ಲ, ನಾನು ಆಗ್ತಾನೆ ಇರ್ತೀನಿ. ಆಗಲಿಲ್ಲ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಚಾಕ್ ಪೀಸ್ ಹಿಡಿದ್ರೆ ರ್ಯಾಂಕ್ ಬರುತ್ತೆ. ನಾನು ಇಳಿದಿದ್ದೆ, ಈ ಸಲ ರ್ಯಾಂಕ್ ಬಂತು. ನಾನು ಇಳಿದಿದ್ದೆ, ರ್ಯಾಂಕ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ ಅಂತ ನನಗೂ ರ್ಯಾಂಕ್ ಬಂತು. ಮತ್ತೆ ಪದೇ ಪದೇ ರ್ಯಾಂಕ್ ಬರುತ್ತೆ ಅಂತ ನಾನು ಏನೋ ಓವರ್ ಅಟ್ಯಾಚ್ಡ್ ಆಗೇನಿಲ್ಲ. ಸ್ವಲ್ಪ ಸ್ಪಿರಿಚುವಲಿ ನಾವು ಎನ್ಲೈಟೆಡ್ ಆಗಿದ್ದೀವಿ, ಡಿಟ್ಯಾಚ್ ಆಗಿ ಇರಬೇಕು. ಎವ್ರಿಥಿಂಗ್ ವಿ ಹ್ಯಾವ್ ಟು ಗೆಟ್ ರೆಡಿ ಫಾರ್ ಫೇಲ್ಯೂರ್, ಫಾರ್ ಸಕ್ಸಸ್. ಬಟ್ ಈ 5 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಮಾಡಿ ತೋರಿಸ್ಬೇಕು. ಇವತ್ತು ಫಾರ್ ಬಿಲೀವ್ ಮಿ ಮ್ಯಾಮ್, 2000 ಸ್ಟೂಡೆಂಟ್ಸ್ ಇದ್ದಾರೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ, ಗೌರ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ಸ್. ಐ ಆಮ್ ರನ್ನಿಂಗ್ ಟೈಮ್ ಟೇಬಲ್ ಇನ್ ಅ ಕಾರ್ಪೊರೇಟ್ ಸ್ಟೈಲ್ ವೇ. I am conducting exam every month. I am giving scholarship after December. I am selecting 60 boys and 60 girls from pure government schools, not private. I am taking them to Bangalore. 3 months I trained them. 625 private school ge bartittu, nam government school ge 625 bande illa nam constituency li. ಬೇಜಾರಾಗುತ್ತೆ. 580 590 ಬಿದ್ದು ಹೋಗ್ತಾರೆ. ವಾಟ್ಸ್ ರಾಂಗ್? ಅರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿರೋ ಟೀಚರ್ಸ್ ಗೌರ್ಮೆಂಟ್ ಟೀಚರ್ಸ್ ಆಗ್ತಾರೆ, ಫೇಲ್ ಆಗಿರೋರು ಪ್ರೈವೇಟ್ ಟೀಚರ್ಸ್ ಆಗ್ತಾರೆ. ಗೌರ್ಮೆಂಟ್ ಟೀಚರ್ಸ್ ಆರ್ ಮೋರ್ ಬ್ರಿಲಿಯಂಟ್ ದೆನ್ us, ಬಟ್ ಸ್ಟಿಲ್ ವಿ ಆರ್ ಫೇಲಿಂಗ್ ಟು ಗಿವ್ ಅ ಗುಡ್ ರ್ಯಾಂಕ್ಸ್. ಏನೋ ಗೌರ್ಮೆಂಟ್ ಸ್ಕೂಲಲ್ಲಿ ಫಾಲ್ಸ್ ಸೀಲಿಂಗ್ ಇಲ್ಲದೆ ಇರ್ಬೋದು, ಡೆಕೋರೇಟಿವ್ ಆಗಿ ಎಂಟ್ರೆನ್ಸ್ ಇಲ್ಲದೆ ಇರ್ಬೋದು, ಅಷ್ಟು ಬಿಟ್ಟರೆ ಎಲ್ಲ ಇದೆ. ಬಟ್ ಸ್ಟಿಲ್ ವಿ ಆರ್ ಫೇಲಿಂಗ್. ವಿ ವಾಂಟ್ ಟು ಕ್ರಿಯೇಟ್ ರೆವಲ್ಯೂಷನ್, ಎಜುಕೇಶನ್ ರೆವಲ್ಯೂಷನ್. ಎಷ್ಟು ಸಾವಿರಾರು ಕೋಟಿ ಸಂಪಾದಿಸಿದ್ರು ಏನ್ ಮಾಡ್ತೀರಾ? ನಾನು ಸಕ್ಸಸ್ ಆಗದೆ ಇದ್ದಾಗ ಬಹಳಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದೀರಲ್ಲ,
ನಾನು ಇಂಜಿನಿಯರ್ ಆಗಿ ಕಂಪ್ನಿ ಕಟ್ಟಿದ್ರೆ ಸಖತ್ತಾಗಿರ್ತೀನಿ. ಗೇಮ್ ಸ್ಟಾರ್ಟ್ ಆಗೋದೇ ಆವಾಗ. ಇವಾಗ ನೆಮ್ಮದಿಯಾಗಿ ಟೈಮ್ ಟಿಫನ್ ತಿಂತೀಯ, ಊಟ ತಿಂತೀಯ, ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿ ಒಂದು ಒಳ್ಳೆ ಬಿರಿಯಾನಿ ತಿಂತೀಯ, ಟ್ರಿಪ್ ಹೋಗ್ಬೇಕು ಅಂದರೆ ಹೋಗ್ತೀಯ, ಒಂದು ಫಂಕ್ಷನ್ಗೆ ಅಟೆಂಡ್ ಆಗ್ತೀಯ. ಮ್ಯಾಕ್ಸಿಮಮ್ ಅಂದರೆ ಹಾಸ್ಟೆಲ್ ಬಿಲ್ ಕಟ್ಟಕ್ಕೆ ಪ್ರಾಬ್ಲಮ್ ಆಗಿರ್ಬೋದು, ಬೈಕಲ್ಲಿ ಪೆಟ್ರೋಲ್ ಪ್ರಾಬ್ಲಮ್ ಬರ್ಬೋದು, ಇಷ್ಟೇ. ಬಟ್ ಒಂದ್ಸಲ ನೀನು ಅನ್ಕೊಂಡಿದ್ದು ಆಗೋಗ್ತೀಯ ನೋಡು, ದೆನ್ ಗೇಮ್ ಸ್ಟಾರ್ಟ್ಸ್. ನೀವು ಸೆಟ್ಲ್ ಅನ್ಕೊಂತಾ ಇದ್ರೆ ಇಟ್ಸ್ ನಾಟ್ ಸೆಟಲ್. ನಾನು MLA ಆದಾಗಿಂದ ಯಾವ ಟೈಮ್ ಟಿಫನ್ ಮಾಡ್ತೀನೋ, ಯಾವ ಟೈಮ್ ಊಟ ಮಾಡ್ತೀನೋ. ಮೊದಲಾದ್ರೂ 3 ಹೊತ್ತು ಟೈಮ್ ಊಟ ತಿಂಡಿ ಮಾಡ್ತಿದ್ವಿ, ಫಂಕ್ಷನ್ಸ್ಗೆ ಹೋಗ್ತಿದ್ವಿ, ಫ್ರೆಂಡ್ಸ್ ಜೊತೆ ಸೇರ್ತಿದ್ವಿ. ಇವಾಗ ಯಾತ್ರದ್ದು ಇಲ್ಲ. ಬಟ್ ನಾನು, ನನ್ನ ಸರೌಂಡಿಂಗು, ನನ್ನ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ. ನಾನು MLA ಆದರೆ ನಾನು ಒಬ್ಬ ಬಿಟ್ಟು. ಇಫ್ ಯು ಗೆಟ್ ಮೋರ್ ಸಕ್ಸಸ್, ನೋ, ಎಲ್ಲರೂ ಚೆನ್ನಾಗಿರ್ತಾರೆ, ನೀನು ಒಬ್ಬ ಬಿಟ್ಟು. ಇದೇ ನಿಜ. ಇದನ್ನ ಅರ್ಥ ಮಾಡ್ಕೊಳ್ಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಲ್ಲ. ರೇಸ್, ಓಡು ಓಡು ಮಗ, ಹೇಳ್ತೀನಿ, ಓಡು, ಓಡ್ತಾ ಇರು. ಲೈಫಲ್ಲಿ ಏನ್ ಬೇಕು ಅಂತ ಗೊತ್ತೇ ಇಲ್ಲ. ಒಂದು ಬಸ್ ತುಂಬೋಗಿತ್ತಂತೆ, 20 ಜನ ತಳ್ಳಿದ್ರು ಮುಂದೆ ಹೋಗಿಲ್ಲ. ಡ್ರೈವರ್ ನೋಡಿದ್ರೆ 20 ಜನ ತಳ್ಳಿದ್ರು ಬಸ್ ಮುಂದೆ ಹೋಗ್ತಿಲ್ಲ. ಯಾಕೆ ಅಂದ್ರೆ 10 ಜನ ಮುಂದ್ಗಡೆಯಿಂದ 10 ಜನ ಹಿಂದೆಯಿಂದ ತಳ್ತಾ ಇದ್ರಂತೆ. ಬಹಳಷ್ಟು ಜನಕ್ಕೆ ಯು ಡೋಂಟ್ ನೋ ಎಫರ್ಟ್ ಹೆಂಗಾಗಬೇಕು, ರೈಟ್ ಡೈರೆಕ್ಷನ್ ಅಲ್ಲಿ ಎಫರ್ಟ್ ಹಾಕೋದೇ ಗೊತ್ತಿಲ್ಲ. ಸಿಟ್ ಪ್ರಾಪರ್ಲಿ, ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಾಳೆ ನಿನ್ನ ಬೈತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ನೀನ್ ಗೆದ್ರೆ ಒಂಥರ ಮಾತಾಡ್ತಾರೆ, ಸೋತ್ರೆ ಒಂಥರ ಮಾತಾಡ್ತಾರೆ. ಸೊಸೈಟಿ ಡಿಫಾಲ್ಟ್ ಹಿಂಗೆ ಇರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಬಹಳಷ್ಟು ಜನ ಈ ಸೊಸೈಟಿಗೆ 2 ವೀಲರ್ ಅಡ್ಡ ಬರೋದು, ಸರ್ ಸೈಡ್ ಸ್ಟ್ಯಾಂಡ್ ಅಷ್ಟೇ ಕಾಡ್ರು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸುಮ್ಮನೆ ಎಲ್ಲ ಫಿಲಾಸಫಿ ಮಾತಾಡ್ತೀವಿ ಇಲ್ಲಿ. ನೋ ಒನ್ ಎಸ್ ವಿ ಡೋಂಟ್ ಹ್ಯಾವ್. ಎಸ್ ಸರ್, ಐ ಆಮ್ ಟೆಲ್ಲಿಂಗ್ ಈವನ್ ಮೈ ಸೆಲ್ಫ್. ನಾವು ಅಷ್ಟೇ ಬೇಕು ಅಂದ್ರೆ ಆಲದ ಮಧ್ಯೆ ಕೆಳಗಡೆ ಕುತ್ಕೊಂಡು US ಗೆ ಪ್ರೆಸಿಡೆಂಟ್ ಯಾರು ಆಗ್ಬೇಕಾಗಿತ್ತು ಅಂತ ಮಾತಾಡ್ತೀವಿ ನಾವು. ಬಾ ಒಂದ್ಸಲ ಫೀಲ್ಡ್ಗೆ ಇಳಿದು ಒಂದು TPS ಜೆಡ್ಪಿನೋ ಗೆದ್ದು ತೋರಿಸೋ, ಹೇಳ್ತೀನಿ ಎಷ್ಟು ಕಷ್ಟ ಅಂತ. ಫಾರ್ 22 days ಐ ನೆವರ್ ಸ್ಟೆಪ್ ಮೋರ್ ದೆನ್ 2 hours ಸರ್. ನಾನು ಗೆದ್ದಾಗ ಯಾರೋ ಒಬ್ರು ಬಂದು ನಿನ್ನ ಹಣೆಯಲ್ಲಿ ಬರೆದು ಬಿಟ್ಟಿದೆ ಅಂದರು. ಐ ಅಗ್ರಿ. ಆ ಸ್ಟ್ರಗಲ್ಲು, ಆ ಉಪವಾಸ ಇರೋ ದಿನಗಳು, ಆ ಕಾಮೆಂಟ್ಸು, ಆ ಕ್ರಿಟಿಸಿಸಮ್ಸು, ಕೇಸಸ್ಸು, ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಬೀಳೋ ಕಾಮೆಂಟ್ಸ್ ಇವ್ರಿಗೆ 2 ಬಿದ್ದರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಇವರು. ತಟ್ಕೋಬೇಕಪ್ಪ.